ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಪೊಲೀಸರು ವಶಕ್ಕೆ ಪಡೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಚೊಂಬನ್ನ ತೋರಿಸಿದ್ರೆ ಏನ್ ಪ್ರಾಬ್ಲಮ್ ಅಂತ ಪೊಲೀಸರನ್ನೇ ನಲ್ಪಾಡ್ ಪ್ರಶ್ನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ವಿಸ್ತಾರ ನ್ಯೂಸ್ ನಲ್ಲಿ ಗಮನಿಸಬಹುದು. ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್. ನಂಬರ್ ಪ್ಲೇಟ್ ಇಲ್ಲದ ಡಿಫೆಂಡರ್ ಕಾರಿನಲ್ಲಿ ಬಂದು ನಲಪಾಡ್ ಮೋದಿ ಸಾಗುವ ಮಾರ್ಗ ಮಧ್ಯದಲ್ಲಿ ಚೊಂಬನ್ನ ತೋರಿಸಲು ಯತ್ನಿಸಿದ್ರು. ನಲಪಾಡ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತನನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ಮೋದಿ ಸಾಗುವ ಮಾರ್ಗ ಮಧ್ಯದಲ್ಲಿ ಭದ್ರತಾ ವೈಫಲ್ಯ ಉಂಟಾಗಿದೆ. ನಲಪಾಡ್ ಸೇರಿ ಈಗಾಗಲೇ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದುಕೊಂಡ ಮೇಲೆ ನಲ್ಪಾಡ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ವಿಸ್ತಾರ ನ್ಯೂಸ್ ನಲ್ಲಿ ಗಮನಿಸಬಹುದು. ಚೊಂಬನ್ನ ತೋರಿಸಿದ್ರೆ ನಿಮ್ಗೇನು ಪ್ರಾಬ್ಲಮ್ ಅಂತ ಪೊಲೀಸರನ್ನೇ ನಲ್ಪಾಡ್ ಪ್ರಶ್ನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ನಂಬರ್ ಪ್ಲೇಟ್ ಇಲ್ಲದ ಡಿಫೆಂಡರ್ ಕಾರಿನಲ್ಲಿ ಬಂದು ಈ ರೀತಿಯಾದಂತಹ ಕೆಲಸವನ್ನ ನಲ್ಪಾಡ್ ಮಾಡಿದ್ದು ಮೋದಿ ವಿರುದ್ಧ ಚೊಂಬನ್ನ ಪ್ರದರ್ಶನಕ್ಕೆ ಯತ್ನಿಸಿದ್ದಾರೆ. ವಶಕ್ಕೆ ಪಡೆದ ಪೊಲೀಸರ ಮೇಲೆ ನಲ್ಪಾಡ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಚೊಂಬು ತೋರಿಸಿದ್ರೆ ನಿಮ್ಗೇನು ಸಮಸ್ಯೆ ಅಂತ ಪೊಲೀಸರನ್ನೇ ನಲ್ಪಾಡ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಕಾರಿನಲ್ಲಿ ನಲ್ಪಾಡ್ ಬಂದಿದ್ದು ಮೋದಿಗೆ ಚೊಂಬು ಪ್ರದರ್ಶಿಸಲು ನಲ್ಪಾಡ್ ಬಂದಿದ್ದು. ಈ ಸಂದರ್ಭದಲ್ಲಿ ನಲ್ಪಾಡ್ ಮತ್ತೆ ಇನ್ನೂ ಇಬ್ಬರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ಈ ಘಟನೆ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಮಾರ್ಗ ಮಧ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಭದ್ರತಾ ವೈಫಲ್ಯ ಉಂಟಾಗಿದೆ. ನಲ್ಪಾಡ್ ಮತ್ತು ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರಿಗೆ ನಲ್ಪಾಡ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚೊಂಬನ್ನ ತೋರಿಸಿದ್ರೆ ನಿಮ್ಗೇನ್ ಸಮಸ್ಯೆ, ನಿಮ್ಗೇನ್ ಪ್ರಾಬ್ಲಮ್ ಅಂತ ಪೊಲೀಸರ ಮೇಲೆಯೇ ದರ್ಪವನ್ನ ತೋರಿಸಿದ್ದಾರೆ.
ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ನಲ್ಪಾಡ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ಯಾವುದೇ ತರ ದರ್ಪ ತೋರಿಸಿಲ್ಲ. Okay. ನನ್ನ ಹಕ್ಕು. ಕರ್ನಾಟಕದ ಜನರಿಗೆ ಅವರು ಚೊಂಬು ಕೊಟ್ಟಿದ್ದಾರೆ. 2 ಕೋಟಿ ಕೆಲಸ ಕೊಡ್ತೀನಿ ಅಂದ್ರೆ ನನ್ನಂತ ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ರೈತರಿಗೆ ಅವರ ಇನ್ಕಮ್ ಅನ್ನ ಡಬಲ್ ಮಾಡ್ತಾರೆ ಅಂದ್ರು, ಅದನ್ನ ಮಾಡಿಲ್ಲ. ಅವ್ರು ಕೊಟ್ಟಿರುವಂತ ಒಂದೊಂದು ಪ್ರೂಫ್ ಅನ್ನು ಕೂಡ ಅವರು ಏನು ಕೂಡ ಮಾಡಿಲ್ಲ. ಅವ್ರು ಹೇಳಿರೋದು ಬರೀ ಸುಳ್ಳು. ಚೊಂಬನ್ನ ಕೊಟ್ಟಿರೋದನ್ನ ಚೊಂಬು ತೋರಿಸೋದ್ರಲ್ಲಿ ಏನ್ ತಪ್ಪಿದೆ? ಚೊಂಬು ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ ಭಯ ಆಗುತ್ತಾ? ಆದ್ರೆ ಪೊಲೀಸರು ವಶಕ್ಕೆ ಪಡೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಒಂದ್ ರೀತಿ ಅವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದೀರಾ. ನಿಮ್ಗೇನ್ ಸಮಸ್ಯೆ ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತಿದ್ದೀರಲ್ಲ ಸರ್? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರೋಡಲ್ಲಿ ನಿಂತ್ಕೊಂಡು ಚಂಬು ತೋರಿಸೋದು ತಪ್ಪಾ? ಅವರು ನಮ್ಮ ರಾಜ್ಯದ ಜನಕ್ಕೆ ಚೊಂಬು ಕೊಡ್ತಾ ಇರೋದು ಸರಿನಾ? ನೀವು ಅದನ್ನ ಒಪ್ತೀರಾ? ನಮ್ಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬಂತಾ? ನಿಮ್ಮ ಅಕೌಂಟಿಗೆ ಬಂತಾ ಮೇಡಮ್? ಪ್ರತಿ ತೆರಿಗೆ ಹಣ ನಾವು ಕಟ್ಟಿರುವಂತ GST ಪಾಲು ನಮ್ಮ ಶೇರ್ ನಮಗ್ ಬರ್ತಾ ಇಲ್ಲ. ನಮಗ್ ಹೇಳಿರುವಂತ ನಿರ್ಮಲಾ ಸೀತಾರಾಮನ್ ಹೇಳಿರೋ 6,000 ಕೋಟಿ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅಂತ ಕೊಟ್ಟಿಲ್ಲ. ಬರೀ ಸುಳ್ಳು ಮೇಲೆ ಸುಳ್ಳು ಹೇಳಿ ಇವಾಗ ಬಂದು ನರೇಂದ್ರ ಮೋದಿ ಅವ್ರು 40 ನಿಮಿಷ ಸ್ಪೀಚ್ ಮಾಡಿದ್ರು. ಅದ್ರಲ್ಲಿ 30 ನಿಮಿಷ ಕಾಂಗ್ರೆಸ್ನವ್ರು ಹಿಂಗ್ ಮಾಡ್ತಾ ಇದಾರೆ, ಕಾಂಗ್ರೆಸ್ನವ್ರು ಹಂಗ್ ಮಾಡ್ತಾ ಇದಾರೆ ಮಾತಾಡೋದ್ ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ಈ 10 ವರ್ಷದಲ್ಲಿ ಅಂತ ಮಾತಾಡ್ಲಿ. ಕರ್ನಾಟಕದ ಜನತೆಗೆ ಏನ್ ಕೊಟ್ಟಿದ್ದಾರೆ ಅಂತ ಮಾತಾಡ್ಲಿ. ಕರ್ನಾಟಕದ ಯುವಕರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಮಾತಾಡ್ಲಿ. ಇಟ್ ಇಸ್ ಮೈ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಪ್ರೊಟೆಸ್ಟ್. ಐ ಹ್ಯಾವ್ ಓನ್ಲಿ ಡನ್ ಪ್ರೊಟೆಸ್ಟ್. When I have gone to protest, they are stopping me. That is why I am getting offended. ಹೇಳಲು ಕೂಡ ಹೋಗಿ ನಿಮ್ಮ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡಿದ್ರಿ. ಅದ್ರ ಜೊತೆಗೆ ಈಗಲೂ ಕೂಡ ನೀವು ಚೊಂಬು ತೋರಿಸೋ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಏನಾದ್ರೂ ಒಂದು ಇಂಪ್ಯಾಕ್ಟ್ ಆಗ್ಬೇಕಲ್ವಾ ನಮ್ಮ ರಾಜ್ಯದ ಮೇಲೆ? ಅದ್ ಯಾರೇ ಆಗಿರ್ಲಿ, ನೀವಾಗಿರ್ಬೋದು, ಬಿಜೆಪಿಯವರಾಗಿರ್ಬೋದು, ಯಾರೇ ಆಗ್ಲಿ, ನಮ್ಮ ರಾಜ್ಯಕ್ಕೆ ಈಗ ಏನ್ ಬರ ಪರಿಸ್ಥಿತಿ ಇದೆ ಅದಕ್ಕೆ ಅನುದಾನ ಕೊಟ್ರೆ ಸಾಕು. ಯಾರಾದ್ರೂ ಕೊಡಿ, ಬಿಜೆಪಿ ಅವ್ರು ಕೊಡ್ಲಿ. ರಾಜ್ಯ ಅಲ್ಲಿ ನಿಮ್ಮ ಪಾತ್ರ ಏನು ಇಲ್ವಾ? ಹಾಗಿದ್ರೆ ನಿಮ್ಮ ರಾಜ್ಯದಲ್ಲಿ ಜನರು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ನಿಮ್ಮ ಪಾತ್ರ ಏನು ಇಲ್ವಾ? ಹಾಗಿದ್ರೆ ಮೇಡಮ್ ಒಂದ್ ನಿಮಿಷ, ನಮ್ಮ ಕಡೆಯಿಂದ ಏನೇನ್ ಆಗ್ಬೇಕು ಆಗ್ತಾ ಇದೆ. ಆದ್ರೆ ರಾಜ್ಯ, ಇಟ್ ಇಸ್ ಅ ಫೆಡರಲ್ ಸಿಸ್ಟಮ್ ದಟ್ ಅವರ್ ಕಂಟ್ರಿ ಫಾಲೋಸ್. ಎಲ್ಲಾ ಸ್ಟೇಟ್ಗಳಿಗೂ ಸೆಂಟ್ರಲ್ ಗವರ್ಮೆಂಟ್ ಕೊಡ್ಬೇಕು, ಸಹಾಯ ಕೊಡ್ಬೇಕು. ಅವರು ಸಹಾಯ ಕೊಡಕ್ ಆಗಲ್ಲ ಅಂದ್ರೆ ಹೆಂಗೆ ಅದು ಎಲ್ಲಿ ನ್ಯಾಯ ಆಗುತ್ತೆ? ಓಕೆ, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಾ, ನಮಗೆ ಖುಷಿ ಇದೆ, ಅದ್ರ ಬಗ್ಗೆ ಯಾವುದೇ ರೀತಿ ಎರಡು ಮಾತಿಲ್ಲ. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದು ಕೂಡ ಜನರ ಒಂದು ಆರೋಪ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗಿದ್ರೆ ಜನರೆಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ಬೇಕಾ? ಒಂದ್ ನಿಮಿಷ ಮೇಡಮ್, 8 ತಿಂಗಳಾಗಿದೆ ಈ ಸರ್ಕಾರ ಬಂದ್, 8-9 ತಿಂಗಳಾಗಿದೆ. ನಾವು ಮಾಡ್ತಾ ಇದೀವಿ ಕೆಲಸ. ನೀವ್ ಹೇಳ್ತೀರಲ್ಲ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ. ಕಳೆದ 5 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಅವ್ರು ಮಾಡಿರೋ ದುರಾಡಳಿತವನ್ನ ನಾವು ಸರಿ ಮಾಡ್ತಾ ಇದೀವಿ. ಸಮಯ ಬೇಕಾಗುತ್ತೆ. ಓಕೆ ಸರ್, ನಂಬರ್ ಪ್ಲೇಟ್ ಇಲ್ಲ ಅಂತ ಹೊಸ ಕಾರ್ ಏನಾದ್ರು ತಗೊಂಡ್ರ ಅಂತ? ನಾನು ಯಾವ್ದು ತಗೊಂಡಿಲ್ಲ ಮೇಡಮ್. ಅದು ನಿಮ್ ಕಾರ್ ಅಲ್ವಾ ಸರ್? ಅದು ಅಲ್ಲ ಮೇಡಮ್. ಓಕೆ, ಯಾರ್ದು ಸರ್ ಅದು ಕಾರ್ ಹಾಕಿದ್ರೆ? ಡಿಫೆಂಡರ್ ಕಾರ್ ಯಾರ್ದು ಸರ್? ನಂದಲ್ಲ ಮೇಡಮ್. ನಿಮ್ದಲ್ವಾ ಸರ್? ಅಲ್ಲ ಮೇಡಮ್. ಏನಾಯ್ತು ಸರ್ ಅಲ್ಲಿ? ಏನಾಯ್ತು ಎಕ್ಸಾಕ್ಟ್ ಆಗಿ? ಏನಾಯ್ತು? ನೀವು ಚಂಬು ಪ್ರದರ್ಶನ ಮಾಡುವಾಗ ಪೊಲೀಸರು ನಿಮ್ಮನ್ನ ಹೇಳ್ಕೊಂಡು ಹೋದ್ರ? ಏನಾಯ್ತು ಅಲ್ಲಿ? ಚಂಬು ಪ್ರದರ್ಶನ ಮಾಡಿದಾಗ ಪೊಲೀಸರು ನಮ್ಮನ್ನ ನಿಲ್ಸಿದ್ರು. ಅದು ಅವ್ರ ಕರ್ತವ್ಯ. ನಾನ್ ಪ್ರತಿಭಟನೆ ಮಾಡೋದು ನನ್ನ ಕರ್ತವ್ಯ. ಅಂದ್ರೆ ನಿಮ್ಮನ್ನ ಪ್ರತಿಭಟನೆ ಮಾಡಕ್ ಅಲ್ಲಿ ಬಿಡ್ಲಿಲ್ಲ ಅಂತನಾ? ಬಿಡ್ಲಿಲ್ಲ ಅಷ್ಟೇ. ಥ್ಯಾಂಕ್ಸ್. ಓಕೆ ಸರ್, ಓಕೆ 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 ನಲ್ಪಾಡ್ ಅವರು ಚೊಂಬು ತೋರಿಸಿದ್ದಾರೆ, ನಿಮಗೇನ್ ಸಮಸ್ಯೆ ಅಂತ ಪೊಲೀಸರನ್ನ ಕೇಳಿದ್ದಾರೆ. ಇದು ಮುಂಚೆನೆ ಪ್ಲಾನ್ಡ್ ಆಗಿತ್ತು. ಸಿಎಂಗೆ ಅಂದ್ರೆ ಪ್ರಧಾನಮಂತ್ರಿಗೆ ಚೊಂಬು ಪ್ರದರ್ಶನ ಮಾಡುವ ಮೂಲಕ ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಇಲ್ಲಿರೋ ರಾಜ್ಯ ಸರ್ಕಾರ ಮಾಡಿದೆ. ಅಷ್ಟೇ ಅಲ್ಲ, ನಾವು ನೆರೆ ಪರಿಹಾರ ಕೇಳಿದ್ವಿ, ಅವ್ರು ಕೊಟ್ಟಿಲ್ಲ. ಇದೇ ವಿಚಾರವಾಗಿ ನಾವು ಚೊಂಬನ್ನ ತೋರಿಸಿದೀವಿ, ತಪ್ಪೇನು ಅಂತ ತಮ್ಮ ನಡೆಯ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ ನಲ್ಪಾಡ್. ಪೊಲೀಸರ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ ನಲ್ಪಾಡ್. ಈಗ ನಿಯಮಗಳ ಪ್ರಕಾರ ಪ್ರಧಾನಮಂತ್ರಿಯವರು ಬಂದಾಗ ಯಾರೇ ಆಗಿರ್ಲಿ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು. ಬಟ್ ಯಾವಾಗ ಪ್ರತಿಭಟನೆ ಮಾಡ್ತೀವಿ, ಹೇಗೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು, ಕೊಟ್ಟಿಲ್ಲ. ಅದರ ಜೊತೆಗೆ
ಒಂದಷ್ಟು ಭರವಸೆಗಳೇನ್ ಕೊಟ್ಟಿದ್ರು ಅದನ್ನ ಕೇಂದ್ರ ಸರ್ಕಾರ ನೆರವೇರಿಸಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಲ್ಪಾಡ್. ಮೋದಿ ಅವರು ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ನಲ್ಪಾಡ್ ಅವರು ಹೇಳ್ತಿದ್ದಾರೆ. ಆ ಚೊಂಬನ್ನು ಪ್ರಧಾನಿ ಮೋದಿಗೆ ತೋರಿಸಿದ್ರೆ ತಪ್ಪೇನು ಅಂತ ಹೇಳ್ತಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು, ಕೊಟ್ಟಿಲ್ಲ. ಅದಕ್ಕೆ ಚೊಂಬು ಪ್ರದರ್ಶನ ಮಾಡ್ತೀವಿ, ಅದ್ರಲ್ಲಿ ತಪ್ಪೇನಿದೆ ಅಂತ ವಿಸ್ತಾರ ನ್ಯೂಸ್ಗೆ ಮೊಹಮ್ಮದ್ ನಲ್ಪಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿ ಅವರು ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಚೊಂಬನ್ನ ಪ್ರದರ್ಶಿಸಿದ್ದಾರೆ. ಪ್ರಧಾನಿ ಮೋದಿಗೆ ತೋರಿಸಿದ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾರೆ. ಅವರ ಒಂದು ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರು ಈ ಹಿಂದೆ ಭರವಸೆಯನ್ನ ಕೊಟ್ಟಿದ್ರು, 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಈ ಹಿಂದಿನ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಅವರು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ಭರವಸೆಯನ್ನ ಇನ್ನೂ ಈಡೇರಿಸಿಲ್ಲ. ಅದರ ಜೊತೆಗೆ ಬರ ಪರಿಹಾರವನ್ನ ಕೂಡ ಕೊಟ್ಟಿಲ್ಲ. ನಮ್ಮ ರಾಜ್ಯಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಅನ್ಯಾಯ ಆಗಿದೆ ಅಂತ ನಲ್ಪಾಡ್ ಅವರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪಿಎಂಗೆ ಚೊಂಬು ಪ್ರದರ್ಶನವನ್ನ ಮಾಡಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು. ಇದೇ ರೀತಿಯಾದಂತಹ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ, ದೇಶದ ಜನರಿಗೆ ಮೋಸ ಮಾಡಿದ್ದಾರೆ. ಅದಕ್ಕೆ ನಾವು ಚೊಂಬನ್ನ ಪ್ರದರ್ಶನ ಮಾಡ್ತಿದ್ದೀವಿ. ಸೋ ವಾಟ್ ಅಂತ ನಲ್ಪಾಡ್ ಅವರು ಕೇಳ್ತಿದ್ದಾರೆ. ಆ ಚೊಂಬು ಪ್ರಧಾನಿಗೆ ಮೋದಿ ಅವರಿಗೆ ತೋರಿಸಿದ್ರೆ ತಪ್ಪೇನು? ಯಾಕಂದ್ರೆ ಭರವಸೆ ಕೊಟ್ಟಿದ್ದು ಪ್ರಧಾನಿ ಮೋದಿ ಅವರು. ಹೀಗಾಗಿ ನಾವು ಚೊಂಬನ್ನ ಪ್ರದರ್ಶನ ಮಾಡ್ತೀವಿ. ಪಿಎಂಗೆ ಚೊಂಬು ಪ್ರದರ್ಶನವನ್ನ ಸಮರ್ಥಿಸಿಕೊಂಡಿದ್ದಾರೆ ನಲ್ಪಾಡ್. ಸಮಾವೇಶ ಮುಗಿತ್ತು. ಸಮಾವೇಶ ಮುಗಿಸಿ ಪ್ರಧಾನಿ ಮೋದಿ ಅವರು ಹೊರಡುವಂತ ಸಂದರ್ಭದಲ್ಲಿ ಚೊಂಬನ್ನ ಪ್ರದರ್ಶನ ಮಾಡಿದ್ದಾರೆ. ಈ ರೀತಿ ಮಾಡೋದು ತಪ್ಪು ಅಂತ ಪೊಲೀಸರು ಹೇಳ್ತಿದ್ರು ಕೂಡ ಪೊಲೀಸರ ನಡುವೆ ಮತ್ತು ನಲ್ಪಾಡ್ ವಾಗ್ವಾದವನ್ನು ಮಾಡಿದ್ದಾರೆ. ಅಲ್ಲಿ ಸ್ಥಳದಲ್ಲೇ ವಾದ 2 ಕಡೆ ನಡೆದಿದೆ. ಒಂದು ಕಡೆ ಪೊಲೀಸರು ಬಿಡ್ತಿಲ್ಲ, ಆದ್ರೂ ಕೂಡ ಚೊಂಬನ್ನ ಪ್ರದರ್ಶನ ಮಾಡಿದ್ದಾರೆ. ಕೊನೆಗೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ರೀತಿಯಾಗಿ ಮಾಡೋಂಗಿಲ್ಲ ಗೈಡ್ಲೈನ್ಸ್ ಪ್ರಕಾರ ಅಂತ, ಆದ್ರೂ ಕೂಡ ಅವರು ಚೊಂಬನ್ನ ಪ್ರದರ್ಶನ ಮಾಡಿದ್ದಾರೆ. ಸೋ ವಾಟ್ ಅಂತ ಅವರ ನಡೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಈ ಹಿಂದೆನೇ ಇದ್ರ ಬಗ್ಗೆ ನಿನ್ನೆಯಿಂದನೂ ಕೂಡ ಚೊಂಬು ಪ್ರದರ್ಶಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕಾಂಗ್ರೆಸ್ ಮಾಡಿಕೊಂಡಿತ್ತು. ಹೇಗಾದ್ರೂ ಮಾಡಿ ಈ ಒಂದು ಚೊಂಬನ್ನ ಪ್ರದರ್ಶಿಸುವ ಮೂಲಕ ಮೋದಿ ಅಟೆನ್ಷನ್ ಸೀಕ್ ಮಾಡ್ಬೇಕು ಅಂತ ಈಗಾಗಲೇ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಂತೆ ನಲ್ಪಾಡ್ ಅವರು ಚೊಂಬನ್ನ ಕೂಡ ಪ್ರದರ್ಶಿಸಿದ್ರು. ಪಿಎಂಗೆ ಚೊಂಬು ಪ್ರದರ್ಶನವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಒಂದು ಭರವಸೆಯನ್ನ ಕೊಟ್ಟಿದ್ರು. 2 ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂದ್ರು, ಕೊಟ್ಟಿಲ್ಲ. ಅದ್ರ ಬಗ್ಗೆ ಮೊಹಮ್ಮದ್ ನಲ್ಪಾಡ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅವರು ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ, ಆ ಚೊಂಬು ಪ್ರಧಾನಿ ಮೋದಿಗೆ ತೋರಿಸಿದ್ರೆ ತಪ್ಪೇನು ಅಂತ ಹೇಳಿದ್ದಾರೆ. ಚೊಂಬು ತೋರಿಸಿದ್ರೆ ತಪ್ಪು. ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್ ಚೊಂಬು ತೋರಿಸಿದ್ರೆ ಚೊಂಬು ತೋರಿಸಿದ್ರೆ ತಪ್ಪು. ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಔಟ್ ದೇರ್ ಚೊಂಬು ತೋರಿಸಿದ್ರೆ ಚೊಂಬು ತೋರಿಸಿದ್ರೆ ತಪ್ಪು. ಬೇಗ ಹೋಗಿ. ನಾನೇನು ಮಾಡಲ್ಲ, ವಿಡಿಯೋ ಮಾಡ್ತೀನಿ ಅಷ್ಟೇ. ಯಾಕೆ ಹಿಂಗ್ ಮಾಡ್ತೀರಾ? ನಡ್ರಿ ಕೊಟ್ಬಿಡ ಬಿಡು. ಜೀಪ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.